ಪಂಚಾಯತಿ ವ್ಯಾಪ್ತಿಯ ತಾಡಿಪಾಳ್ಯ ಗ್ರಾಮ ನಮ್ಮದು. ನಮ್ಮ ಹೆಸರು ಧನಂಜಯ ಅಂತ. ಈ ಊರಿಗೆ ರೋಡಿಂದು ಸಮಸ್ಯೆ ತುಂಬ ಇದೆ. ಎಷ್ಟೋ ಜನ ಇಲ್ಲಿ ಬದಿನ ಮೇಲೆ ಹಸಿ ಓಡಾಡ್ತಾ ಕೈ ಕಾಲು ಮುರ್ಕೊಂಡು ರೈತರು ಬೆಳೆಯೋದ್ರಿಂದ ನಮ್ಗೆ ಓಡೋಕ್ಕೆ ಜಾಗ ಬಿಡಲ್ಲ, ನಕಾಶಾಗಿ ಎಲ್ಲಿದೆ ನೋಡಿ ಇದನ್ನು ಮಾಡಿ ರೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮೂರಲ್ಲಿ ಜನಸಂಖ್ಯೆ ಇದು ಸ್ಕೂಲಿಗೆ ಮಕ್ಕಳು ಕಮ್ಮಿ ಇರೋದ್ರಿಂದ ಪಕ್ಕದ ಮೇಲ್ಕುಂಟೆಯಿಂದನ ಮಕ್ಕಳು ಬರ್ತಿದ್ದಾರೆ. ಅವರು ರೋಡ್ ಇಲ್ಲ ಅನ್ನೋ ವಿಚಾರದಾಗಿ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಮ್ಮ ಸ್ಕೂಲು ಮುಚ್ಚೋಗೋ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಬಂದು ಇದು ರೋಡು ನಕಾಶೆಯಲ್ಲಿ ಎಲ್ಲಿ ಬರುತ್ತೆ ಅಂತ ಗುರುತಿಸಿ ರೋಡ್ ಮಾಡಿ ದಯವಿಟ್ಟು ಬೇಗ ಅರ್ಜೆಂಟಾಗಿ ಮಾಡಿಕೊಡ್ಬೇಕಾಗಿ ವಿನಂತಿ. ತಾಡಿಪಾಳ್ಯ ಮುದ್ದಣ್ಣ ಅಂತ ಮಾತಾಡ್ತಾ ಇರೋದು. ನಮ್ಮೂರಿಗೆ ಎತ್ತ ಕಡೆಯಿಂದಾರ ಊರಿಗೆ ಬರೋಕ್ಕೆ ಮಾತ್ರ ದಾರಿ ಇದೆ, ತಿರುಗಿ ನಮ್ಮೂರಿಂದ ಮುಂದಕ್ಕೆ ಹೋಗೋಕ್ಕೆ ದಾರಿ ಇಲ್ಲ. ಆದರೆ ಈಗ ಸ್ಕೂಲ್ ಒಂದು ಸ್ಕೂಲ್ ಇದೆ. ಸ್ಕೂಲ್ ಇದ್ದರೆ ನಮ್ಮೂರಲ್ಲಿ ಮಕ್ಕಳಿಲ್ಲ, ಅಕ್ಕಪಕ್ಕದ ಊರಲ್ಲಿಂದ ಮಕ್ಕಳು ಬರ್ತಾ ಇದ್ದಾರೆ. ಅವ್ರು ಬರೋಕ್ಕೂ ದಾರಿ ಇಲ್ದಂಗೆ ಆಗೈತೆ. ಈಗ ಬಂದು ಎಲ್ಲ ಪೋಷಕರು ಅವರು ಬಂದು ನಮಗೆ ಅರ್ಜಿ ಇದನ್ನು ಟಿ ಸಿ ಕೊಡ್ರಿ, ನಮ್ಮ ಮಕ್ಕಳನ್ನ ಬೇರೆ ಕಡೆ ಸೇರಿಸ್ಕೊಂತೀವಿ ಅಂಬದಕ್ಕಾಗಿ ಒಂದು ಅಂತಂದು ಇದನ್ನು ಮಾಡ್ತಾಯಿದ್ದಾರೆ. ಅವರು ಆ ಹುಡುಗರು ಹೋದ್ರು ಅಂದರೆ ನಮ್ಮ ಸ್ಕೂಲೇ ಮುಚ್ಚಬೇಕು ನಾವು ನಮ್ಮೂರಲ್ಲಿ. ಆ ಒಂದು ಇದರಿಂದ ಎಲ್ಲ ಅಧಿಕಾರಿಗಳು ನಮಗೆ ಒಂದು ಸಹಕಾರ ನೀಡಿ ನಮ್ಮೂರಿಗೆ ಒಂದು ರೋಡ್ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಮೇಲ್ಕುಂಟಿಗೆ ಹೋಗೋಕ್ಕೆ ಮಾಮೂಲು ಕಾಲಾವಧಿ ಏನಿತ್ತೋ ಆ ಕಾಲಾವಧಿನ ನಮಗೆ ಬಿಟ್ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ನಾವು ಏನಕ್ಕೆ ನಾವು ಹೋಗ್ಬೇಕು ಅಂದರೆ ಓಟು ಬಿದ್ದು ಎದ್ದು ಹೋಗಿ ಎಷ್ಟೋ ಜನ ನಾವು ಮಾಡ್ಕೊಂಡಿದ್ದೀವಿ. ಒಂದು ಪೋಸ್ಟ್ ಆಫೀಸಿಂದ ತಗೋಬೇಕು, ಒಂದು ಪಂಚಾಯತ್ಗೆ ತಗೋಬೇಕು ಅಂದರೆ ನಮ್ಮೂರಾಗ ದಾರಿ ಇಲ್ಲ. ಅದಕ್ಕೆ ಎಲ್ಲ ಇಲ್ಲಿ ರೈತರು ದಾರಿ ಎಲ್ಲ ಅಡ್ಡ ಮಾಡಿ ಓಡಾಡೋಕ್ಕೆ ತೊಂದರೆ ಮಾಡವ್ರೆ. ದಯವಿಟ್ಟು ನಮಗೆ ಏನು ಮೊದಲು ಹಿಂದೆ ತಾತ ಮುತ್ತಿನ ಕಾಲದಿಂದಲೂ ಎಲ್ಲಿ ಓಡಾಡ್ತಿದ್ವೋ ಅಲ್ಲಿ ಬಿಟ್ಕೊಡ್ಲಿ ಸಾಕು. ನಮಗೆ ಮೇನ್ ರೋಡ್ ಏನೂ ಬೇಕಿಲ್ಲ. ಅಷ್ಟೊಂದು ನೀವು ದಯವಿಟ್ಟು ಅರ್ಜೆಂಟು ನಮಗೆ ಮಾಡಿಕೊಡ್ರಿ. ಮೇಲ್ಕುಂಟೆ ಪಂಚಾಯತಿಂದ ತಾಡಿಪಾಳ್ಯ ನಾವು ಇಲ್ಲಿ ಮೇನು ಮದ್ದು ಹೋಗ್ಕೊಳತ್ತ ಆ ದಿನ ಮುಚ್ಚಿ ಎಲ್ಲ ಸ್ಟಂಚ್ ಹೊಡೆದವ್ರೆ. ಎಲ್ಲ ಮಕ್ಕಳಿಗೂ ಭಾರಿ ತೊಂದರೆ ಆಗ್ತಾಯಿದೆ. ಆದರೆ ಇದು ಪಂಚಾಯತ್ಗೆ ಇಷ್ಟಿದಾಗೆ ಹೋದರೆ ಈಗ ಅವರು ಬಂದು ನಮ್ಗೆ ಯಾವುದು ಸಂಬಂಧ ಇಲ್ಲ ಅಂತ ಹೇಳ್ತಾವ್ರೆ. ಆದರೆ ಅದೇನು ಸಂಬಂಧ ಈ ಪಟ್ಟವರೇ ಇದನ್ನು ರೆಡಿ ಮಾಡಿಕೊಡ್ಬೇಕು ಅಂತನ ನಾನು ಕೇಳ್ತಾ ಇದ್ದೀನಿ. ಈಗ ನಾವು ಗಾಡಿಗೆ ಬಿದ್ದು ಕಾಲು ವಹಿಸ್ಕೊಂಡಿದ್ದೀವಿ, ಬೇಕಾದ್ರೆ ತೋರಿಸ್ತೀವಿ ಅಂತ ಹೇಳ್ಬಿಡ್ತೀನಿ ನೋಡಿ ಅಂತನ. ಹಾಂ, ಅದರಿಂದ ದಯವಿಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅರ್ಜೆಂಟಾಗಿ. ಇಲ್ಲಾಂದರೆ ಹುಡುಗರು ಅವರೆಲ್ಲ ಟಿ ಸಿ ತಗೊಂಡು ಅವ್ರ ಊರಿಗೆ ಹೋಗ್ತಾರೆ. ಸಣ್ಣ ಮಕ್ಳು ಹೆಂಗೆ ಬರ್ತಾರೆ? ನಾವೇ ಕಾಲು ಮುರ್ಕೊಂಡಿದ್ದೀವಿ ಅಂದರೆ ಸಣ್ಣ ಹುಡುಗರು ಹೆಂಗೆ ಬರ್ತಾರೆ? ಅದನ್ನ ಹೇಳಿ ದಯವಿಟ್ಟು ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಮೇಲ್ಕುಂಟೆ ಗ್ರಾಮ ಪಂಚಾಯತಿ ತಾಡಿಪಾಳ್ಯದ ಜಯಿಸುದ ಅಂತ ಮಾತಾಡ್ತಾ ಇದ್ದೀನಿ. ಈ ಊರಾಗೆ ದಾರಿ ಇಲ್ಲ, ರೋಡ್ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಸ್ಕೂಲ್ ಮಕ್ಕಳಿಗೆಲ್ಲ ಸ್ಕೂಲ್ ಮುಚ್ಚೋ ಅವಕಾಶ ಬರ್ತಾ ಇದೆ. ದಯವಿಟ್ಟು ಸ್ಕೂಲ್ ಉಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವು ಗಾಡಿಗೆ ಬಿದ್ದು ಕಾಲು ವಹಿಸ್ಕೊಂಡಿದ್ದೀವಿ, ಬೇಕಾದ್ರೆ ತೋರಿಸ್ತೀವಿ ಅಂತ ಹೇಳ್ಬಿಡ್ತೀನಿ ನೋಡಿ ಅಂತನ. ಹಾಂ, ಅದರಿಂದ ದಯವಿಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅರ್ಜೆಂಟಾಗಿ. ಇಲ್ಲಾಂದರೆ ಹುಡುಗರು ಅವರೆಲ್ಲ ಟಿ ಸಿ ತಗೊಂಡು ಅವ್ರ ಊರಿಗೆ ಹೋಗ್ತಾರೆ. ಸಣ್ಣ ಮಕ್ಳು ಹೆಂಗೆ ಬರ್ತಾರೆ? ನಾವೇ ಕಾಲು ಮುರ್ಕೊಂಡಿದ್ದೀವಿ ಅಂದರೆ ಸಣ್ಣ ಹುಡುಗರು ಹೆಂಗೆ ಬರ್ತಾರೆ? ಅದನ್ನ ಹೇಳಿ ದಯವಿಟ್ಟು ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಈಗ ಭೂತರಾಜು ಅವ್ರ ಮೇಲ್ಕುಂಟೆ ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂತಂದರೆ, ಈ ದಿನ ತಾಡಿಪಾಳ್ಯ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ದಾರಿ ಬಗ್ಗೆ ಸಮಸ್ಯೆಯಾಗಿ ನನ್ನನ್ನು ಕರೆದ್ರು. ನಾವು ಬಂದು ಇಲ್ಲಿ ಸಮಸ್ಯೆ ಏನು ಅಂತ ನೋಡಿದಾಗ, ಈ ಹಿಂದೆ ಸುಮಾರು ವರ್ಷಗಳಿಂದ ಮೇಲ್ಕುಂಟೆಗೂ ಮತ್ತು ತಾಡಿಪಾಳ್ಯಕ್ಕೂ ಅವಿನಾಭಾವ ಸಂಬಂಧ. ಈ ದಾರಿ ಸಮಸ್ಯೆ ತುಂಬ ಎದುರಾಗಿದ್ದು, ಈ ಶಾಲಾ ಮಕ್ಕಳು ಕೂಡ ಇಲ್ಲಿ ತಾಡಿಪಾಳ್ಯ ಗ್ರಾಮಕ್ಕೆ ಮೇಲ್ಕುಂಟೆ ಗ್ರಾಮದಿಂದ ತಾಡಿಪಾಳ್ಯ ಶಾಲೆಗೆ ಬರ್ತಿರ್ತಾರೆ. ಈ ಮಕ್ಕಳಿಗೆ ಸಮೇತ ಓಡಾಡೋಕ್ಕೆ ದಾರಿ ಇಲ್ದಂಗಾಗಿ ಮಕ್ಕಳು ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, BEO ಅವರಾಗಿರ್ಬೋದು, EO ಅವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಕೂಡಲೇ ಈ ಜಾಗಕ್ಕೆ ಆಗಮಿಸಿ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ಇಲ್ಲಿನ ಪರಿಸ್ಥಿತಿನ ದಯವಿಟ್ಟು ತಮ್ಮ ಗಮನದಲ್ಲಿಟ್ಕೊಂಡು ಇವ್ರಿಗೊಂದು ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.